ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ನಡುವೆ ತನಿಖೆಯೂ ಕೂಡ ಪ್ರೊಸೆಸ್ನಲ್ಲಿ ಇರೋದ್ರಿಂದಾಗಿ ಆ ಒಂದು ರಿಪೋರ್ಟ್ ಇನ್ನು 2 ದಿನಗಳಲ್ಲೇ ಸಲ್ಲಿಕೆ ಆಗುವಂತಹ ಸಾಧ್ಯತೆಗಳಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ದೇಣಿಗೆ ಹಣ ಲೂಟಿ ಮಾಡಿರುವಂತಹ ಗಂಭೀರ ಪ್ರಕರಣದ ತನಿಖೆ ಅಂತಿಮ ಹಂತಕ್ಕೆ ತಲುಪಿದೆ. ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡವು ಇನ್ನೆರಡು ದಿನಗಳಲ್ಲಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ತನ್ನ ಅಂತಿಮವಾದಂತಹ ರಿಪೋರ್ಟ್ ಅನ್ನು ಸಲ್ಲಿಸುವಂತ ಸಾಧ್ಯತೆಗಳಿದೆ. ಜುಲೈ 1ರಂದು ಸರ್ಕಾರ ಈ ಹಗರಣದ ಸಮಗ್ರ ವಿಚಾರಣೆಗಾಗಿ ಎಸ್ಐಟಿಗೆ 15 ದಿನಗಳ ಹೆಚ್ಚುವರಿ ಕಾಲಾವಕಾಶವನ್ನು ನೀಡಿತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಅವಧಿಯನ್ನು ವಿಸ್ತರಿಸುವುದಿಲ್ಲ ಅಂತ ಸರ್ಕಾರ ಇದೀಗ ಸ್ಪಷ್ಟಪಡಿಸಿರುವ ಹಿನ್ನೆಲೆಯಲ್ಲಿ ತನಿಖಾ ತಂಡವು ವರದಿ ಸಲ್ಲಿಕೆಗೆ ವೇಗವನ್ನ ನೀಡಿದೆ. ಈ ವರ್ಷದ ಏಪ್ರಿಲ್ 27ರಿಂದ ಜೂನ್ 5ರವರೆಗಿನ ಅವಧಿಯಲ್ಲಿ ಕಾಣಿಕೆ ಎಣಿಕೆ ಕೊಠಡಿಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದಾಗ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ಹಣ ಎಣಿಸುವಂತ ಸಿಬ್ಬಂದಿಯೇ ನಗದು ಹಣದ ಕಂತೆಗಳನ್ನು ರಹಸ್ಯವಾಗಿ ಬಚ್ಚಿಡ್ತಾ ಇರುವುದು ಸಿಸಿ ಕ್ಯಾಮೆರಾಗಳಲ್ಲಿ ಸರಿಯಾಗಿದೆ. ಕಾಣಿಕೆ ಎಣಿಕೆ ಕೊಠಡಿಯ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳಲ್ಲಿ ಸೂಕ್ತ ಭದ್ರತಾ ತಪಾಸಣೆ ಇಲ್ಲದಿರೋದೇ ಸಿಬ್ಬಂದಿಯ ವೈಯಕ್ತಿಕ ವಸ್ತುಗಳ ಮೇಲೆ ನಿಯಂತ್ರಣ ಕೊರತೆ ಹಾಗೂ ಹಲವಾರು ಹುಂಡಿಗಳ ಹಣವನ್ನು ಒಟ್ಟಿಗೆ ಸೇರಿಸಿ ಎಣಿಸ್ತಾ ಇದ್ದುದು ಈ ದೊಡ್ಡ ಮಟ್ಟದ ಲೂಟಿಗೆ ಪ್ರಮುಖ ಕಾರಣ ಅಂತ ಎಸ್ಐಟಿ ತನ್ನ ವರದಿಯಲ್ಲಿ ಬೆರಳು ಮಾಡಿ ತೋರಿಸಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗುವ ಮುನ್ನವೇ ಕೆಲವು ನೌಕರರಿಂದ ಸುಮಾರು 78.94 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಜೂನ್ 4ರಂದು ದೇಣಿಗೆ ಎಣಿಕೆ ಕೊಠಡಿಗೆ ಹೊಂದಿಕೊಂಡಿರುವಂತಹ ಶೌಚಾಲಯದಲ್ಲಿ ಬಚ್ಚಿಡಲಾಗಿದ್ದ ಹೆಚ್ಚುವರಿ 2.25 ಲಕ್ಷ ರೂಪಾಯಿ ನಗದನ್ನು ಸಹ ಅಧಿಕಾರಿಗಳು ಇದೀಗ ಜಪ್ತಿ ಮಾಡಿದ್ರು ಅನ್ನುವಂತಹ ರಿಪೋರ್ಟ್ ಸದ್ಯಕ್ಕೆ ಸಿಕ್ಕಿದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ದಿನಗಳಲ್ಲಿಯೇ ಎಸ್ಐಟಿ ಅಂತಿಮವಾದಂತಹ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನ ಯಾವ ಕಾರಣಕ್ಕೂ ಕೂಡ ಮತ್ತೆ ಎಕ್ಸ್ಟೆಂಡ್ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಇರುತ್ತೆ. ಹಾಗಾಗಿ ಇದೀಗ ಇನ್ನು 2 ದಿನಗಳಲ್ಲಿ ಆ ಒಂದು ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಅಲ್ಲಿ ಅಕ್ರಮ ನಡೆದಿತ್ತು, ಏನು ಎತ್ತ ಎಲ್ಲವೂ ಕೂಡ ಬಯಲಾಗಲಿದೆ. ಈಗಾಗಲೇ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದು ತನಿಖೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ರಿವೀಲ್ ಆಗದೆ. ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಒಟ್ಟಾರೆಯಾಗಿ ವಿಚಾರಣೆಯಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖವಾಗುತ್ತೆ ಕಾದು ನೋಡಬೇಕಿದೆ ಆ ಒಂದು ರಿಪೋರ್ಟ್ನಲ್ಲಿ.